ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಹಯಗ್ರೀವ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸೊ ನಾನು ಧನ್ವೀರ್ನ ಒಂಚೂರು ಲವರ್ ಬಾಯ್ ಆ ಥರ ಮೂವಿಗಳು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಥರ ಇತ್ತು, ಅದೇ ಥರ ಏನಾದರೂ ಇರುತ್ತೆ ಅಂತ ಹೇಳಿ. ಬಟ್ ಥಿಯೇಟರಲ್ಲಿ ಸಿನಿಮಾ ನೋಡಿದಾಗಲೇ ಗೊತ್ತಾಗಿದ್ದು, ಅಂದರೆ ನಾವೇನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ, ಅದು ಟೋಟಲಿ ಚೇಂಜ್ ಇದೆ. ಈ ಥರನೂ ಥಿಂಕ್ ಮಾಡಿಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಸೆಕೆಂಡ್ ಹಾಫ್ ಹಾಗೆ ಕೂರಿಸಿತ್ತು ಜನಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ತನ್ವೀರ್ ಅವರು ಅಷ್ಟೇ, ತುಂಬ ಜನ ಲೇಡಿ ಫ್ಯಾನ್ಸ್ಗಳಿದ್ದಾರೆ. ಸೊ ಅದಕ್ಕಿಂತ ಮೀರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈವನ್ ಸಂಜನಾ ಅವರು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಡೈರೆಕ್ಟರ್ ಸರು ಅಂದರೆ ತುಂಬ ಚೆನ್ನಾಗಿ ಯಾರನ್ನೂ ಎಲ್ಲೂ ಬಿಟ್ಕೊಡೋದಲ್ಲದೆ ಈ ಥರ ಸಿನಿಮಾನೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಹಯಗ್ರೀವ ಅಂತ ಹೇಳಿದ್ರೇ ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಈ ಥರ ಡಿಫ್ರೆಂಟ್ ಆಗಿ ಓಷನ್ಸ್ನ. ಸೊ ಇದನ್ನು ಈ ಥರ ಪ್ರಾಕ್ಟಿಕಲ್ ಆಗಿ ಇವತ್ತು ಈ ಥರ ಮಾಡಿರೋದು ನಿಜವಾಗ್ಲೂ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಥಿಯೇಟರಲ್ಲಿ ಈ ಸಿನಿಮಾನ ಒಂದ್ಸಲ ನೋಡಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು.